ಸ್ನೇಹಿತರೆ ಎಲ್ರಿಗೂ ಕೂಡ ನಮಸ್ಕಾರ. ಸ್ನೇಹಿತರೆ, ನಿಮ್ಗೆ ಏನಾದ್ರೂ ಕೂಡ ಬಿಸ್ನೆಸ್ ಮಾಡ್ಬೇಕನ್ನೋ ಏನಾದ್ರು ಆಸೆ ಇದ್ರೆ ಅಥವಾ ಈ ಒಂದು ಸ್ವಂತವಾಗಿ ಉದ್ಯೋಗಗಳನ್ನ ಮಾಡಬೇಕು ಅಂತ ಏನಾದ್ರೂ ಕೂಡ ನೀವು ಅನ್ಕೊಂಡಿದ್ರೆ, ಇವಾಗ ಈ ಒಂದು ಸರ್ಕಾರದಿಂದ ನಿಮ್ಗೆ 5 ಲಕ್ಷದವರೆಗೂ ಕೂಡ ಸಬ್ಸಿಡಿನ ಕೊಡ್ತಾ ಇದ್ದಾರೆ. ಈ ಒಂದು ಹೊಸದಾಗಿ ನೀವು ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋದಕ್ಕೆ ನೀವೇನಾದ್ರೂ ಕೂಡ ನಿರುದ್ಯೋಗದಿಂದ ಇದ್ರೆ, ಸೊ ಇದಕ್ಕೆ ನೀವು ಅರ್ಜಿ ಹಾಕಿ ಅದಾದ ನಂತರದಲ್ಲಿ ಒಂದು 5 ಲಕ್ಷ ಸಬ್ಸಿಡಿನ ತಗೊಂಡು ನೀವು ಹೊಸದಾಗಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬಹುದು. ಅದಕ್ಕೂ ಫಸ್ಟ್ ಸ್ನೇಹಿತರೆ, ನಮ್ಮ ಒಂದು ಚಾನಲ್ಗೆ ಯಾರೇನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಒಂದು ಚಾನಲ್ ಅಲ್ಲಿ ಇದೇ ರೀತಿಯಾದ ಜನರಿಗೆ ಉಪಯುಕ್ತ ಮಾಹಿತಿಗಳನ್ನ ಪ್ರತಿದಿನನೂ ಕೂಡ ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ. ಅದು ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಅದೇ ರೀತಿಯಾಗಿ ನಿಮ್ಗೆ ಒಂದು 5 ಲಕ್ಷ ಸಬ್ಸಿಡಿನ ಕೊಡ್ತಾ ಇರುವಂತದ್ದು ಈ ಒಂದು ಮೊಬೈಲ್ ಕ್ಯಾಂಟೀನ್ ನ ಮಾಡೋದಕ್ಕೆ. ಈ ಒಂದು ಮೊಬೈಲ್ ಕ್ಯಾಂಟೀನ್ ನೀವು ಸ್ವಂತವಾಗಿ ಬಿಸ್ನೆಸ್ ಅಂತಂದ್ರೆ ಈ ಒಂದು ಮೊಬೈಲ್ ಕ್ಯಾಂಟೀನ್ ನ ಮಾಡಿ ಅದಾದ ನಂತರದಲ್ಲಿ ನೀವು ಅದರಲ್ಲಿ ಸಂಪಾದನೆ ಮಾಡಬಹುದು. ಅದೇ ರೀತಿಯಾಗಿ ಈ ಒಂದು ಮೊಬೈಲ್ ಕ್ಯಾಂಟೀನ್ ಅಂತಂದ್ರೆ ನಿಮ್ಗೆ ಗೊತ್ತಿರಬಹುದು ಸ್ನೇಹಿತರೆ, ಈ ಒಂದು ಸ್ಟ್ರೀಟ್ ಫುಡ್ ಅಂತ ಏನ್ ಹೇಳ್ತೀವಲ್ವಾ, ಈ ಒಂದು ಫುಡ್ ಕೋರ್ಟ್ ಗಳೆಲ್ಲ ಇರುತ್ತೆ, ಅಲ್ಲಿ ಸ್ಟ್ರೀಟ್ ಫುಡ್ ಎಲ್ಲ ಏನ್ ಮಾಡ್ತಾರಲ್ವಾ, ಆ ರೀತಿಯಾಗಿ ನೀವೇನಾದ್ರೂ ಕೂಡ ವೆಹಿಕಲ್ ಗಳನ್ನ ಪರ್ಚೇಸ್ ಮಾಡ್ಬೇಕಂತಂದ್ರೆ ಆ ರೀತಿ ಮಾಡೋದಕ್ಕೆ, ಆ ಒಂದು ವೆಹಿಕಲ್ ಗಳನ್ನ ಪರ್ಚೇಸ್ ಮಾಡೋದಕ್ಕೆ ನಿಮ್ಗೆ 5 ಲಕ್ಷದವರೆಗೂ ಕೂಡ ಸಹಾಯಧನನ ಕೊಡ್ತಾ ಇದ್ದಾರೆ ಸರ್ಕಾರದಿಂದ. ಇದಕ್ಕೆ ಏನೆಲ್ಲ ಅರ್ಹತೆ ಬೇಕಾಗುತ್ತೆ? ಮೊದಲನೇದಾಗಿ ಸ್ನೇಹಿತರೆ, ನೀವು ಕರ್ನಾಟಕ ರಾಜ್ಯದವರಾಗಿರ್ಬೇಕಾಗುತ್ತೆ. ನೆಕ್ಸ್ಟ್ SC ST ವರ್ಗಕ್ಕೆ ಸೇರಿದವರು ಮಾತ್ರ ಇದಕ್ಕೆ ಅರ್ಹರು. ದಯವಿಟ್ಟು ಕೂಡ ಅರ್ಥ ಮಾಡ್ಕೊಳ್ಳಿ. ಈ ಒಂದು ಸ್ಕೀಮ್ ಏನಿದೆ ಅಲ್ವಾ, ಇದಕ್ಕೆ SC ST ಗಳು ಮಾತ್ರ ಈ ಒಂದು ಅರ್ಜಿನ ಹಾಕೋದಿಕ್ಕೆ ಆಗುತ್ತೆ. ಅಂದ್ರೆ SC ST ಕ್ಯಾಟಗರಿಗೆ ಯಾರೆಲ್ಲ ಬರ್ತಾರೆ ಅಂತವ್ರು ಇದಕ್ಕೆ ಅರ್ಜಿಗಳನ್ನ ಹಾಕ್ಬಹುದು. ಅದೇ ರೀತಿಯಾಗಿ ಸ್ನೇಹಿತರೆ, ನಾನು ಹಲವಾರು ಎಲ್ಲಾ ಒಂದು ಜಾತಿ ಧರ್ಮಗಳಿಗೂ ಕೂಡ ಒಂದು ಸರ್ಕಾರದಿಂದ ಬಿಡುವಂತ ಯೋಜನೆಗಳನ್ನ ನಾನು ಹೇಳ್ತಾ ಇದ್ದೀನಿ ಇಲ್ಲಿವರೆಗೂ ಕೂಡ. ಅಂದ್ರೆ ಇಲ್ಲಿ ಏನ್ ಮಾಡಿದ್ದಾರೆ ಈ ಒಂದು ಸರ್ಕಾರದಿಂದ ಅಂತಂದ್ರೆ, ಈ ಒಂದು ಅಲ್ಪಸಂಖ್ಯಾತರ ನಿಗಮದಿಂದ ಒಂದಿಷ್ಟು ಯೋಜನೆಗಳನ್ನ ಕೊಡ್ತಾರೆ. ಮತ್ತೆ SC ST ಕ್ಯಾಟಗರಿ ಒಂದು ಅಂಬೇಡ್ಕರ್ ನಿಗಮದಿಂದ ಒಂದಿಷ್ಟು ಯೋಜನೆಗಳನ್ನ ಕೊಡ್ತಾರೆ. ಅದೇ ರೀತಿಯಾಗಿ ಈ ಒಂದು OBC ಗಳಿಗೆ ಒಂದು ದೇವರಾಜ್ ಅರಸ್ ನಿಗಮದಿಂದ ಅಲ್ಲಿ ಕೂಡ ಒಂದಿಷ್ಟು ಯೋಜನೆಗಳನ್ನ ಕೊಡ್ತಾರೆ. ಈ ರೀತಿಯಾಗಿ ಕೊಡೋದ್ರಿಂದ ನಾನು ಆ ರೀತಿಯಾಗಿ ವಿಡಿಯೋಗಳನ್ನ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕಾಗುತ್ತೆ. ದಯವಿಟ್ಟು ಕೂಡ ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಸ್ನೇಹಿತರೆ, ನೆಕ್ಸ್ಟ್ ಕನಿಷ್ಠ SSLC ಉತ್ತೀರ್ಣ ಆಗಿರ್ಬೇಕಾಗುತ್ತೆ. ಕನಿಷ್ಠವಾಗಿ ಅಂದ್ರೆ ನೀವು SSLC ಅಂದ್ರೆ 10th ನ ಪಾಸ್ ಆಗಿರ್ಬೇಕಾಗುತ್ತೆ. ಅದೇ ರೀತಿಯಾಗಿ ವಯಸ್ಸು 20ರಿಂದ 45 ವರ್ಷದೊಳಗೆ ಇರ್ಬೇಕಾಗುತ್ತೆ. ನಿಮ್ಮ ಒಂದು ವಯಸ್ಸು 20 ವರ್ಷದಿಂದ 45 ವರ್ಷದ ಒಳಗಿರ್ಬೇಕಾಗುತ್ತೆ. ನೆಕ್ಸ್ಟ್ ನೋಡೋದಾದ್ರೆ, ಲಘು ವಾಹನ ಚಲನ ಪರವಾನಗಿ ಹೊಂದಿರಬೇಕಾಗುತ್ತೆ. ಅಂದ್ರೆ ನಿಮ್ಮ ಹತ್ರ ಒಂದು ಲೈಟ್ ವೆಹಿಕಲ್ ನ ಒಂದು ಡ್ರೈವಿಂಗ್ ಲೈಸೆನ್ಸ್ ಇರಬೇಕಾಗುತ್ತೆ. ಲೈಟ್ ವೆಹಿಕಲ್ ಅಂದ್ರೆ 4 ವೀಲ್ ವೆಹಿಕಲ್ ನ ಒಂದು ಡ್ರೈವಿಂಗ್ ಲೈಸೆನ್ಸ್ ಇರಬೇಕಾಗುತ್ತೆ. ಅದೇ ರೀತಿಯಾಗಿ ನಗರ ನಿವಾಸಿಗಳಿಗೆ ವಾರ್ಷಿಕ ಆದಾಯ 2 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗುತ್ತೆ. ಅಂದ್ರೆ ಸ್ನೇಹಿತರೆ, ನೀವೇನಾದ್ರೂ ಕೂಡ ಸಿಟಿಗಳಲ್ಲಿ ಇದ್ದಂತ ಸಂದರ್ಭಗಳಲ್ಲಿ ನಿಮ್ಗೆ ನಿಮ್ಮ ಒಂದು ವಾರ್ಷಿಕ ಆದಾಯ, ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ 2 ಲಕ್ಷಕ್ಕಿಂತ ಒಳಗಿರ್ಬೇಕಾಗುತ್ತೆ. 2 ಲಕ್ಷ ಮೀರಿರಬಾರ್ದು. ಅದೇ ರೀತಿಯಾಗಿ ಒಂದು ಗ್ರಾಮಾಂತರ ನಿವಾಸಿಗಳಿಗೆ ಅಂದ್ರೆ ಹಳ್ಳಿಗಳಲ್ಲಿ ವಾಸ ಮಾಡ್ತಿರುವಂತವ್ರಿಗೆ 1.5 ಲಕ್ಷಕ್ಕಿಂತ ಒಳಗಡೆ ಇರಬೇಕಾಗುತ್ತೆ. ನಿಮ್ಮ ಒಂದು ವಾರ್ಷಿಕ ಆದಾಯ, ಕುಟುಂಬದ ವಾರ್ಷಿಕ ಆದಾಯ 1.5 ಲಕ್ಷಕ್ಕಿಂತ ಒಳಗಿರ್ಬೇಕಾಗುತ್ತೆ. ಅದೇ ರೀತಿಯಾಗಿ ಅರ್ಜಿದಾರ ಅಥವಾ ಕುಟುಂಬದ ಸದಸ್ಯರು ಸರ್ಕಾರಿ ನೌಕರರಾಗಿರಬಾರ್ದು. ಅಂದ್ರೆ ನಿಮ್ಮ ಅರ್ಜಿದಾರರು ಅಂದ್ರೆ ನೀವು ಅಥವಾ ನಿಮ್ಮ ಒಂದು ಕುಟುಂಬದವ್ರು ಯಾರೇ ಕೂಡ ಆಗಿದ್ರು ಕೂಡ ಈ ಒಂದು ಸರ್ಕಾರದ ನೌಕರಿಯಲ್ಲಿ ಇರಬಾರ್ದು. ಸರ್ಕಾರನ ಪರ್ಮನೆಂಟ್ ಹುದ್ದೆಯಲ್ಲಿ ಇಲ್ಲ ಅಂತಂದ್ರೆ ಅಂತವ್ರು ಅರ್ಜಿನ ಹಾಕ್ಬಹುದು. ಅದೇ ರೀತಿಯಾಗಿ ಇದಕ್ಕೆ ಬೇಕಾಗುವಂತ ದಾಖಲಾತಿಗಳು ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಈ ಒಂದು ಅರ್ಜಿ ನಮೂನೆ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂತ ನೋಡೋದಾದ್ರೆ, ನಿಮ್ಮ ಒಂದು ಹತ್ತಿರದ ಒಂದು ತಾಲೂಕ್ ಆಗಿರ್ಬೋದು ಅಥವಾ ಡಿಸ್ಟಿಕ್ ಆಗಿರ್ಬೋದು, ಎಲ್ಲಿ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಇರುತ್ತಲ್ವಾ, ಅಲ್ಲಿ ನಿಮ್ಗೆ ಈ ಒಂದು ಅರ್ಜಿ ನಮೂನೆ ಸಿಗುವಂತದ್ದು. ಒಂದು ಅರ್ಜಿ ನಮೂನೆ ತಗೊಂಡು ನೀವು ಕಂಪ್ಲೀಟ್ ಆಗಿ ಫಿಲ್ ಮಾಡ್ಬೇಕಾಗುತ್ತೆ. ನಂತರ ನಿಮ್ಗೆ ಆಧಾರ್ ಕಾರ್ಡ್ ಒಂದು ಜೆರಾಕ್ಸ್ ಬೇಕಾಗುತ್ತೆ. ಅದೇ ರೀತಿಯಾಗಿ ಒಂದು ಪಾಸ್ಪೋರ್ಟ್ ಸೈಜ್ ನ ಫೋಟೋ ಬೇಕಾಗುತ್ತೆ 2. ಅದಾದ ನಂತರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ. ನಂತರ SSLC ಅಂಕಪಟ್ಟಿ ಬೇಕಾಗುತ್ತೆ. ನಂತರ ಲಘು ವಾಹನ ಚಾಲನಾ ಪರವಾನಗಿ ಅಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಬೇಕಾಗುತ್ತೆ. ಅದೇ ರೀತಿಯಾಗಿ ನೀವು ಅಫಿಡವಿಟ್ ಮಾಡಿಸ್ಬೇಕಾಗುತ್ತೆ. ಅಂದ್ರೆ ಈ ಒಂದು ಲಾಯರ್ ಹತ್ರ ಹೋಗಿ ನೀವು 50 ರೂಪಾಯಿ ಚಾಪಾ ಕಾಗದದಲ್ಲಿ ನಾನು ಯಾವುದೇ ರೀತಿಯಾದ ನೌಕರಿನ ಮಾಡ್ತಾ ಇಲ್ಲ, ನಾನು ನಿರುದ್ಯೋಗಿ ಅನ್ಬಿಟ್ಟು ಅದರಲ್ಲಿ ನೀವು ಕಂಪ್ಲೀಟ್ ಆಗಿ ಅಫಿಡವಿಟ್ ಮಾಡಿಸಿದ್ರೆ ಇದೆಲ್ಲಾ ದಾಖಲಾತಿಗಳನ್ನು ತಗೊಂಡೋಗಿ ನೀವು ಪ್ರವಾಸೋದ್ಯಮದಲ್ಲಿ ಅರ್ಜಿನ ಹಾಕ್ಬೋದು ಸ್ನೇಹಿತರೆ. ಅದೇ ರೀತಿಯಾಗಿ ನೀವು ಪ್ರವಾಸೋದ್ಯಮ ಇಲಾಖೆಯಲ್ಲಿ ನೀವು ಅರ್ಜಿ ಹಾಕಿದ ನಂತರದಲ್ಲಿ ನಿಮ್ಮನ್ನ ಸೆಲೆಕ್ಷನ್ ಇರುತ್ತೆ. ನೀವು ಸೆಲೆಕ್ಷನ್ ಏನಾದ್ರು ಆದ್ರೆ ನಿಮ್ಗೆ ಅದರಿಂದ ನೀವು ಒಂದು ಪ್ರವಾಸೋದ್ಯಮ ಇಲಾಖೆಯಿಂದಾನೆ ನಿಮ್ಗೆ ತರಬೇತಿನ ಕೂಡ ಕೊಡ್ತಾರೆ. ತರಬೇತಿ ಕೊಟ್ಟ ನಂತರದಲ್ಲಿ ನೀವು ಕಂಪ್ಲೀಟ್ ಆಗಿ ಸೆಲೆಕ್ಷನ್ ಆದ್ರೆ ನಿಮ್ಗೆ ಆ ಒಂದು 5 ಲಕ್ಷ ತನಕ ಕೂಡ ಈ ಒಂದು ಸಬ್ಸಿಡಿನ ಕೊಟ್ಟು ಆ ಒಂದು ವೆಹಿಕಲ್ ನ ನೀವು ತಗೋಬಹುದು. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ದಯವಿಟ್ಟು ಕೂಡ ಅರ್ಥ ಆಗಿದ್ರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಒಂದು ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.